ಗುಡಿಬಂಡೆ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ವಕೀಲರ ಸಂಘ, ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಪಟ್ಟಣ ಪಂಚಾಯಿತಿ, ಪೊಲೀಸ್ ಇಲಾಖೆ, ಕಾರ್ಮಿಕ ಇಲಾಖೆ ಹಾಗೂ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘಗಳ ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಸದರಿ ಕಾರ್ಯಕ್ರಮವನ್ನ ಮಾನ್ಯ ಗೌರವಾನ್ವಿತ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರು ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯರಾದ ಕಾರ್ಯದರ್ಶಿಗಳಾದ ಶ್ರೀ ಗಣೇಶ್ ರವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ಮತ್ತು ಕಾರ್ಮಿಕ ದಿನಾಚರಣೆ ಬಗ್ಗೆ ಮಾಹಿತಿ ನೀಡಿದ್ರು. ಮತ್ತೆ ಅದೇ ರೀತಿಯಾಗಿ ಏನು ಈ ಕಾರ್ಮಿಕರಂದ್ರೆ ನಮ್ಮ ಗೌರವಾನ್ವಿತ ನ್ಯಾಯಾಧೀಶರು ಹೇಳಿದ್ರು, ಈ ಒಂದು 1886ರಲ್ಲಿ 86ರಿಂದ ಕೂಡ ಈ ಕಾರ್ಮಿಕ ಇದನ್ನ ಏನು ಅಮೆರಿಕಾದ ಚಿಕಾಗೋ ನಗರದಲ್ಲಿ ಈ ಒಂದು ಕಾಯ್ದೆ ಜಾರಿಗೆ ಆವಾಗಿಂದ ಇವತ್ತಿನ ತನಕ ಕೂಡ ಕಾರ್ಮಿಕರ ಬಗ್ಗೆ ಪ್ರತಿಯೊಂದು ಒಂದಲ್ಲ ಒಂದು ವಿಚಾರವಾಗಿ ಇದಾಗ್ತಾನೆ ಇದೆ. ಅದರ ಬಗ್ಗೆ ಇವತ್ತಿಗೂ ಕೂಡ. ಈ ಸಂದರ್ಭದಲ್ಲಿ ಕಾರ್ಯನಿರ್ವಹಣಾಧಿಕಾರಿ ನಾಗಮಣಿ, ಸಹಾಯಕ ಸರ್ಕಾರಿ ಅಭಿಯೋಜಕರಾದ ರಾಮಮೂರ್ತಿ ಡಿ, ಆರಕ್ಷಕ ವೃತ್ತ ನಿರೀಕ್ಷಕರಾದ ಮುನಿಕೃಷ್ಣ, ಆರಕ್ಷಕ ಉಪನಿರೀಕ್ಷಕರಾದ ಮುತ್ತರಾಜ್, ಸಂಘದ ಎಲ್ಲ ಸದಸ್ಯರು ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘಗಳು, ಕಾರ್ಮಿಕರು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ವರದಿ ಮೊಹಮ್ಮದ್ ನಾಸಿರ್, ಗುಡಿಬಂಡೆ. ಒಂದು ಡಿಸಿಪ್ಲೈನ್ಡ್ ಜೀವನ ನಡೆಸಿರೋದೇ ಆಗ್ಲಿ ಅಥವಾ ಶಿಕ್ಷಣದ ಬಗ್ಗೆ ನೀನು ಚೆನ್ನಾಗಿ ಓದು ಮಗನೇ ನಾನು ಇದೀನಿ ಅನ್ನೋ ಒಂದು ಧೈರ್ಯ, ಕಾನ್ಫಿಡೆನ್ಸ್ ಕೊಡೋದೇ ಆಗ್ಲಿ ಅಥವಾ ಚೆನ್ನಾಗಿ ಯಾವ ಒಂದು ಸ್ಕೂಲಲ್ಲಿ ಎಜುಕೇಶನ್ ಸಿಗುತ್ತೆ ಅಥವಾ ಯಾರೊಬ್ರು ಮಾರ್ಗದರ್ಶನದಿಂದ ನನ್ನ ಮಗಂಗೆ ಸ್ವಲ್ಪ ಎಜುಕೇಶನ್ ಚೆನ್ನಾಗಿ ಅವನಿಗೂ ಆಸೆ ಬರುತ್ತೆ, ಆಸಕ್ತಿ ಬರುತ್ತೆ ಅನ್ನೋದು ಒಂದು ಪುಷ್ ಅಂದ್ರೆ ಕರ್ಕೊಂಡು ಹೋಗೋದು, ಮಾರ್ಗದರ್ಶನ ಕೊಡ್ಸೋದು, ಈ ತರ ಸಣ್ಣ ಪುಟ್ಟದ್ದೇ ಆ ತರ ಒಂದು ಅವ್ರ ಮನಸ್ಥಿತಿ. ಯಾಕಂದ್ರೆ ಒಂದು ಹೋಟ್ಲಲ್ಲಿ ಕೆಲಸ ಮಾಡ್ತಿರೋರು ಅವ್ರ ಮಗನು IAS ಆಫೀಸರ್ ಆಗಿರೋದೆಲ್ಲ ಉಂಟು. ದಯಮಾಡಿ ನೀವು ಆ ತರ ಕನ್ಸ್ ಕಾಣಿ, ದೈವ ಶಕ್ತಿ ಇರುತ್ತೆ. ಹಾಗೆ ನಿಮ್ಮ ಒಂದು ಸಂಘಟನೆ ಕೂಡ ಇದೆ, ಸ್ಕಾಲರ್ಶಿಪ್ಸ್ ಎಲ್ಲ ಸಿಗುತ್ತೆ. ಸೊ ಒಂದಲ್ಲ ಒಂದು ದಿನ ನಿಮ್ಮ ಮಕ್ಕಳು ಕೂಡ ಒಳ್ಳೆ ಹುದ್ದೆಗೆ ಹೋಗ್ತಾರೆ ಅಂತ ಹೇಳಿ ಕೂಡ ವಿಚಾರ ತಿಳಿಸ್ತಾ, ಹಾಗೆ ತುಂಬಾ ಜನ ಮಹಿಳೆಯರು ಕೂಡ ಕಾರ್ಮಿಕರಿದ್ದೀರಿ. ಆದ್ರೆ ಇವಾಗ ಪುರುಷರು ಬಂದಷ್ಟು ನಾವು ಬರ್ಬೇಕು. ದಯಮಾಡಿ ಹೇಳಿದ್ರು ನಮ್ಮ ಇನ್ಶೂರೆನ್ಸ್ ಬಗ್ಗೆ ಮಾತಾಡ್ತಿದ್ರು. ಅಕಸ್ಮಾತ್ ಏನಾದ್ರು ನಾವು ಬರೋಬೇಕಾದ್ರೆ ಏನಾದ್ರು ಅಪಘಾತದಲ್ಲಿ ಹೆಚ್ಚು ಕಡಿಮೆ ಆದ್ರೆ ಇದಕ್ಕೆ ನಮಗೆ ಕೇವಲ ವರ್ಷಕ್ಕೆ 20 ರೂಪಾಯಿ ಕಟ್ಟಿದ್ರೆ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಅಂತ ಒಂದು ಸ್ಕೀಮ್ ಇದೆ. ಇದು ಎಲ್ಲಾ ಬ್ಯಾಂಕ್ಸ್ ಅಲ್ಲಿ ಥ್ರೂಔಟ್ ಇಂಡಿಯಾದಲ್ಲಿ ಇದೆ ಮಾಡುವಂಥದ್ದು ಸ್ಕೀಮ್. ಅದು ವರ್ಷದಲ್ಲಿ ಎಷ್ಟು, ಈಗ ಮೇ 1ನೇ ತಾರೀಕು, ಮೇ ತಿಂಗಳಲ್ಲಿ 24-25 ಪ್ರತಿಯೊಂದು ಬ್ಯಾಂಕಲ್ಲೂ ಕಟ್ ಮಾಡ್ತಾರೆ. ಪ್ರತಿ ವರ್ಷ ಅದು ಮೇ ತಿಂಗಳು ಕಟ್ಟಾದ್ರೆ ಜೂನ್ 1ನೇ ತಾರೀಕಿಂದ ನೆಕ್ಸ್ಟ್ ಇಯರ್ ಮೇವರೆಗೂ ಇದು ಸ್ಕೀಮ್ ಇರುತ್ತೆ. ನಾವು ಕಟ್ಟಬೇಕಾದ್ರೆ ಎಷ್ಟು, ಕೇವಲ 25 ರೂಪಾಯಿ. ಒಂದು ಕಾಫಿ ಕುಡಿಯೋಷ್ಟಿಲ್ಲ. ಇದು ಎಷ್ಟು ಜನ ಮಾಡ್ತಿದ್ದೀರಿ? ಯಾರಾದ್ರೂ ಮಾಡ್ತಿದ್ದೀರಾ? ಗೊತ್ತಿದೆ, ವಿಷಯ ಗೊತ್ತಿದೆಯಾ? ಸರಿ, ದಯವಿಟ್ಟು ಎಲ್ಲರದ್ದು ಇದೆ ನಿಮ್ಮ ಬ್ಯಾಂಕಲ್ಲಿ. ನಿಮ್ಮ ಅವ್ರು ಹೇಳಿದ ಇಷ್ಟೊತ್ತು DBT ಟೈಪ್ ಬರುತ್ತೆ ಅಂತ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ. ಎಲ್ಲರದ್ದು ಅಕೌಂಟ್ಸ್ ಇದೆ ತಾನೆ? ಅಕೌಂಟ್ಸ್ ಇದ್ರೆ ನಿಮ್ಮ ಬ್ಯಾಂಕಲ್ಲಿ, ಯಾವುದೇ ಬ್ಯಾಂಕ್ ಆಗಲಿ, ನೀವು ಬ್ಯಾಂಕ್ ಹಕ್ಕನ್ನ ನೀಡುತ್ತೆ. ಇದರಿಂದ ಕಾರ್ಮಿಕರು ಇತರೆ ನಾಗರಿಕರಂತೆ ಸಮಾನ ಗೌರವ ಮತ್ತು ನ್ಯಾಯವನ್ನು ಪಡೆಯುವುದಕ್ಕೆ ಹಕ್ಕುಳ್ಳವರಾಗಿರ್ತಕ್ಕಂಥದ್ದು ನಾವು ನೋಡ್ತೇವೆ. ಅನುಚ್ಛೇದ 19ರಲ್ಲಿ ಕಾರ್ಮಿಕರಿಗೆ ಸಂಘಟನೆಗಳನ್ನು ರಚಿಸುವ ಹಕ್ಕನ್ನು ಒದಗಿಸುತ್ತೆ. ಇದು ಕಾರ್ಮಿಕ ಸಂಘಟನೆಗಳ ಮೂಲಕ ತಮ್ಮ ಹಕ್ಕುಗಳನ್ನ ರಕ್ಷಿಸಲು ಸಹಕಾರಿಯಾಗಿದೆ. ಇದು ಕಾರ್ಮಿಕ ಚಳವಳಿಗಳ ಕಾನೂನುಬದ್ಧ ಅಸ್ತಿತ್ವಕ್ಕೆ ಬಲ ನೀಡುತ್ತಾ ಇರ್ತಕ್ಕಂಥ ನಾವು ನೋಡ್ತೀವಿ. ಯಾಕೆಂದ್ರೆ ಅಂಬೇಡ್ಕರ್ ಸಾಹೇಬರು ಹೇಳ್ತಾರೆ, ಸಂಘಟಿತರಾಗಿದ್ರೆ ಮಾತ್ರ ಅಭಿವೃದ್ಧಿ ಸಾಧ್ಯ, ಶೋಷಣೆಯಿಂದ ಹೊರಬರಲಿಕ್ಕೆ ಸಾಧ್ಯ. ಸಂಘಟನೆ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಸಂವಿಧಾನ ನಮಗೆ ಶಕ್ತಿಯನ್ನ ಬಲ ಕೊಡ್ತಾ ಇದೆ. ಇನ್ನು ನೀವು ಅನುಚ್ಛೇದ 21ಕ್ಕೆ ಹೋದ್ರೆ ಜೀವನ ಮತ್ತು ವೈಯಕ್ತಿಕ